ನೋಡಿ ಫ್ರೆಂಡ್ಸ್, ಇಲ್ಲಿ ಅಜ್ಜ ಅಜ್ಜಿ ಬಂದಿರ್ತಾರೆ ಬಂಗಾರ ತೊಗೊಳಕ್ಕೆ. ಬಂಗಾರ ಪರ್ಚೇಸ್ ಮಾಡಿರ್ತಾರೆ, ಆದರೆ ದುಡ್ಡು ಇರಲ್ಲ ಅವ್ರ ಹತ್ರ. ಚಿಲ್ಲರೆ ತೊಗೊಂಬಂದಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ ಏನು ರೇಟ್ ಅಂತ ಹೇಳ್ಬಿಟ್ಟು. ಅಂಗಡಿ ಮಾಲಕ್ಕೆ ಎಷ್ಟಿದೆ ಅಂತ ಕೇಳ್ತಾರೆ ನಿಮ್ಮ ಹತ್ರ. 100, 200, ಟೋಟಲ್ 1300 ರೂಪಾಯಿ ಇದೆ ಅಂತ ಹೇಳ್ತಾನೆ. ಅದ್ರ ಮತ್ತು ಚಿಲ್ಲರೆಗಳು ಇರ್ತವೆ ಬ್ಯಾಗಲ್ಲಿ, ಎಲ್ಲ ತೊಗೋತಾರೆ ಅಂಗಡಿ ಮಾಲೀಕ. ಎಲ್ಲ ಏನಿಸ್ತಾನೆ, ಏನಿಸ್ಬಿಟ್ಟು ಎಷ್ಟಿದೆ ಅಂತ ಕೇಳ್ತಾರೆ ಅವ್ರ ಕೈಲೇ. ವಾಪಸ್ ಕೊಟ್ಬಿಡ್ತಾನೆ ಅಜ್ಜಿ ಕೈಲಿ. ಅದು ಕೊಡ್ತಾನೆ, ಅದು 100 ರೂಪಾಯಿ. ಇದು 500 ರೂಪಾಯಿ ಅವ್ರ ಕೈಲೇ ಕೊಡ್ತಾನೆ. ನೋಡಿ, ಅದು ಮಾಂಗಲ್ಯ ಸರ ನೋಡಿ. ನೋಡಿ ಎಷ್ಟು ಅದು ಮಾಂಗಲ್ಯ ಸರ ಕೊಟ್ಬಿಡ್ತಾನೆ ಅವ್ರ ಕೈಲೇ. ಮತ್ತು ಕಿವಿ ವಾಲೆ ಕೂಡ ಕೊಡ್ತಾನೆ. ಅದು ಪಾಪ ಅಜ್ಜಿನ ಹತ್ರನೇ ಕೊಡಿಸ್ತಾನೆ ಅಜ್ಜಿಗೆ, ತನ್ನ ಪತ್ನಿಗೆ. ನೋಡಿ ಆ ಮುಖದಲ್ಲಿ ನಗು ನೋಡಿ, ಎಷ್ಟು ಖುಷಿ ಇದೆ ನೋಡಿ. ಅಯ್ಯೋ, ಅಜ್ಜ ಅಂತಾನೆ, ಬೇಡ ದುಡ್ಡು ತೊಗೊಳ್ಳಿ ಅಂತಾನೆ. ನನಗೆ ಎಲ್ಲ 500 ರೂಪಾಯಿ ಕೊಡೋಕೆ ಬರ್ತಾನೆ, ಬೇಡ ಅಂತಾರೆ. 500 ರೂಪಾಯಿ ಎಲ್ಲ ಬೇಡ, ನನಗೆ ಇನ್ನೂ ಕಮ್ಮಿ ಕೊಡಿ ಅಂತಾರೆ. ನೋಡಿ, ಆಮೇಲೆ 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ತೊಗೋತಾನೆ ಇದು ಅಜ್ಜಿ ಕಡೆಯಿಂದ. ಇನ್ನು 10 ರೂಪಾಯಿ ಅಜ್ಜಿನ ಕಡೆಯಿಂದ ತೊಗೊಂಡು ಇವೆರಡು ಜೋಪಾನವಾಗಿ ಇಡ್ತೇನೆ ನಾನು ಅಂತ ಹೇಳ್ತಾನೆ ಅಂಗಡಿ ಮಾಲೀಕ ಅಜ್ಜಗೆ. ಅಜ್ಜ ಆಶೀರ್ವಾದ ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಜೀವ ಜಲ್ಲುತ್ತಲ್ಲ. ಇಂಥ ಕಾಲದಲ್ಲೂ ಇಂಥ ಜನರಿದ್ದಾರೆ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ?